ಹತ್ಯೆ ನಾಗರಿಕ ಸಮಾಜದಲ್ಲಿ ಯಾವ ರೀತಿ ಆಗಬಾರ್ದ ಆ ರೀತಿಯಾದಂಥ ಒಂದು ಹತ್ಯೆ ನಡೆದಿರುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಜವಾಬ್ದಾರಿ ಇರುವಂಥ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವರನ್ನು ಮಂಗಳೂರಿಗೆ ಕ್ಲೀನ್ ಚಿಟ್ ಕೊಟ್ಟು ಮುಸಲ್ಮಾನ ಪುಡಾರಿಗಳನ್ನು ಅವರಿಗೆ ಚುನಾವಣೆಯ ಸಂದರ್ಭದಲ್ಲಿ ಬೆಂಬಲ ಕೊಡುವ SDP ನಾಯಕರುಗಳನ್ನು PFI ನ ಆಕ್ಟಿವಿಸ್ಟ್ಗಳನ್ನು ಸಂತೈಸಿ ಹೋಗಲಿಕ್ಕೆ ಬಂದ ರೀತಿ ನಮಗೆಲ್ಲ ಕಾಣ್ತದೆ. ಸನ್ಮಾನ್ಯ ಗೃಹ ಸಚಿವರು ಮಂಗಳೂರಿಗೆ ಬಂದು ಹೋದ ನಂತರ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ, ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣವನ್ನು NIAಗೆ ವಹಿಸುವುದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ನಾನು ಗೃಹ ಸಚಿವರಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸುಹಾಸ್ ಶೆಟ್ಟಿಯ ಹತ್ಯೆ ಪ್ರಕರಣವನ್ನು NIAಗೆ ವರ್ಗಾಯಿಸಲು ನಿಮಗೆ ಏಕೆ ಭಯ? ಇದು ಕಾಂಗ್ರೆಸ್ ಮತ್ತು PFIನ ಹೊಂದಾಣಿಕೆಯನ್ನು ಬಹಿರಂಗಗೊಳಿಸುತ್ತದೆ ಅನ್ನುವಂಥ ಭಯ ನಿಮಗಿದೆಯಾ? ತನಿಖೆ ಪ್ರಾರಂಭ ಆಗುವ ಮೊದಲೇ, ತನಿಖೆ ಒಂದು ಹಂತಕ್ಕೆ ಬರುವ ಮೊದಲೇ ಗೃಹ ಸಚಿವರು ಅವನು ರೌಡಿ ಶೀಟರ್, ಅವನ ಮೇಲೆ ಕೇಸ್ ಇದೆ, ಇದು ಕ್ರಿಮಿನಲ್ ಆಕ್ಟಿವಿಟಿಯ ಕಾರಣಕ್ಕೆ ಆಗಿದೆ, ಈ ರೀತಿಯ ಎಲ್ಲ ಬಾಲಿಶವಾದ ಹೇಳಿಕೆಗಳನ್ನು ಕೊಟ್ಟು ಕರಾವಳಿಯ ಬಗ್ಗೆ ಒಂದು ತಪ್ಪಭಿಪ್ರಾಯ ಮೂಡುವ ರೀತಿಯಲ್ಲಿಯೂ ಕೆಲಸವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಭೀಕರ ಹತ್ಯೆ ಪ್ರಕರಣದ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ನಾವೆಲ್ಲ ಏನು ಡಿಮಾಂಡ್ ಮಾಡ್ತಾ ಇದೆ, ಇದು ಹಸ್ತಾಂತರಿಸಬೇಕಂತ ಕಾಂಗ್ರೆಸ್ ಸರ್ಕಾರ ನಿರಾಕರಿಸ್ತಿರುವ ಹಿಂದೇಟು ಆಗ್ತಾ ಇರುವುದು ಹಲವು ಆತಂಕಕ್ಕೆ ಮತ್ತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಈ ನಿರಾಕರಣೆಯ ನಡೆಯು ಕೇವಲ ಆಡಳಿತಾತ್ಮಕ ವಿಳಂಬ ಮಾತ್ರವಲ್ಲ, ರಾಜ್ಯ ಸರ್ಕಾರದ ಆಶ್ರಯದಲ್ಲಿ ಬೆಳೆಯುತ್ತಿರುವ ಇಸ್ಲಾಮಿಕ್ ಮೂಲಭೂತವಾದಿ ಶಕ್ತಿಗಳೊಂದಿಗಿನ ಮೈತ್ರಿಯನ್ನು ರಕ್ಷಿಸಲು ದುರುದ್ದೇಶಪೂರ್ವಕವಾಗಿ ತನಿಖೆಯನ್ನು ತಡೆಯುವ ಮತ್ತು ತನಿಖೆಯನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ